ಮತ್ತೆ ಯಾಕೆ ಸರ್ ಅಷ್ಟು ಒಂದು ಚರ್ಚೆ, ಪರಿಮಳ ಟೀಚರ್ನ ಕರೀಲಿಲ್ಲ, ಆಕೆ ಸಾಕ್ಷ್ಯ ಅನ್ನೋದು ಅಂದ್ರೆ 6 ಗಂಟೆವರೆಗೂ ಕಾಲೇಜಲ್ಲಿ ಇದ್ದವರು 4:30 5 ಗಂಟೆಗಾದ ಒಂದು ಅಪರಾಧ ಪ್ರಕರಣದ ಸಾಕ್ಷ್ಯ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ. ಇದು ಹೇಗೆ ಅಂದರೆ ನಾನು ಹೇಳಿದ್ನಲ್ಲಮ್ಮ ಒಂದು ಈಗ CPI ರೆಪ್ರೆಸೆಂಟೇಷನ್ ಅಂತ. ಇದು ನೋಡಿ, ನಾನು ಗುಪ್ತದಳದಲ್ಲಿ ಕೆಲಸ ಮಾಡಿದ್ದೇನೆ, ಪೊಲೀಸ್ ಗುಪ್ತದಳದಲ್ಲಿ 2 ಬಾರಿ ಕೆಲಸ ಮಾಡಿದ್ದೇನೆ. ನಕ್ಸಲೈಟ್ ವಿಂಗ್ಸ್ದು ಎಲ್ಲವೂ ಸಹ ನನಗೆ ಸ್ವಲ್ಪ ಮಟ್ಟಿಗೆ ಗೊತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ನಕ್ಸಲೈಟ್ಸ್, ಕೆಲವು ಪೊಲಿಟಿಕಲ್ ಪಾರ್ಟಿ ಅಫಿಲಿಯೇಷನ್ಸ್, ಸಿಂಪಥೈಸರ್ಸ್ ಟು ನಕ್ಸಲೈಟ್ಸ್, ರ್ಯಾಡಿಕಲ್ಸ್, ಇವೆಲ್ಲವೂ ಸಹ ಸಬ್ಜೆಕ್ಟೇ. ಈಗ ಅಲ್ಲಿ ಯಾರ್ಯಾರು ಈ ಗುಪ್ತದಳದಲ್ಲಿ ವರದಿ ಅಲ್ಲಿ ಗಲಾಟೆ ನಡೀಲಿಕ್ಕೆ ಕಾರಣ ಏನು, ಈ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆ ಅಸಮಾಧಾನ ಯಾಕೆ ಅನ್ನುವುದಕ್ಕೂ ಸಹ ಒಂದು ಗ್ರೌಂಡ್ ವರ್ಕಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅಲ್ಲಿ ಒಬ್ಬರು ವ್ಯಕ್ತಿ ಇದಕ್ಕೆ ಕಿಂಗ್ ಪಿನ್ ಒಬ್ಬರು ಇದ್ದಾರೆ. ಇದುವರೆಗೆ ಅವರು ಹೆಚ್ಚು ಬಯಲಿಗೆ ಬಂದಿಲ್ಲ, ಬಂದೇ ಬರ್ತಾರೆ. ಗುಪ್ತದಳದ ವರದಿಯೂ ಸಹ ನನಗೆ ಭಾಳ ಹಿಂದೆನೇ ಗೊತ್ತು. ಇದ್ರ ಹಿಂದುಗಡೆಗೆ ಒಂದು ನಕ್ಸಲೈಟ್ ಆ್ಯಕ್ಟಿವಿಟೀಸ್, ನಕ್ಸಲೈಟ್ಸ್ ಇಂಪ್ಯಾಕ್ಟ್ ಇದೆ